எங்கள் ஸ்ரீ கிருஷ்ணன் புகழ் பாடுங்கள். எங்கள் ஸ்ரீ கிருஷ்ணன் புகழ் பாடுங்கள். ಕೇಳಲಿಲ್ಲವೇ ನರಹರಿ ಆಗಿಲನು ತಿಳಿದು ಪರಮಪದದೊಳಗೆ ವಿಷಧರನ ತಲ್ಪದಲ್ಲಿ ಸಿರಿಗಹಿತ ತೀರವಾಗಿರಿ ಒಳಿರಲು ಕರಿರಾಜ ಕಷ್ಟದಲ್ಲಿ ಆದಿಮೂಲ ಎಂದು ಕರೆಯಲಾಖ್ಯನ ಬಂದು ಒದಗಿದೆಯೋ ನರಹರಿಯ ಕೃಷ್ಣನಿನ್ನೇ ಬೇಗಬಾರೋ ಎನ ಮನದು ಈ ಮೊಸರನ್ನು ಕಡೆದಿರೆ ಚಂಗನೆ ಬಂದು ಅಪ್ಪಿದ ಮೂರುತಿ ಅಂಗಳದ ಜನನಿ. ಮೊಸರನ್ನು ಕಡೆದಿರೆ ಚಂಗನೆ ಬಂದು ಅಪ್ಪಿದ ಮೂರುತಿ ಅಂಗನೆಯರುತ್ತಾ ನೀರಿಗೆ ಬಂದಿರೆ ಸಂಗಡಿಗರುಡನವರ भक्तिमुक्तिसदन्नोहं कृष्णं वन्दे जगत्पुरं पुष्पवजगत्पद्मार्थं नीलजमुदकान्तितं पद्मोमुखं भजे कन्यं कृष्णं वन्दे जगत्पुरं रुक्मणीदेवी संयुक्तं नीलवर्णं सुरोभिरम् असुरैमं देवं कृष्णं वन्दे जगत्पुरं वेदानुलन्तरण्यं कुङ्कुमाङ्कितवर्णनम्
ಆನಂದ ಗಂಧ ಗಂಭೀರ ಇಂದು ಬದನೆಯರ ಮುಖಗಳಂತೆ ನೋಡಿದ ಇಂದರಾಕಾರ ಆನಂದ ಗಂಧ ಗಂಭೀರ ಚಾರಣ ಕ್ಷೇತ್ರವಿದು ಉಡುಪಿದು ಉಡುಪಿದು ಗೀತಾಚಾರ್ಯನ ಕ್ಷೇತ್ರವಿದು ಮಧ್ವಾಚಾರ್ಯರು ಸ್ಥಾಪಿಸಿದಂತ ಕೃಷ್ಣಮೂರ್ತಿಯ ಮನೆಯೇ ಇದು ಉಡುಪಿದು ಉಡುಪಿದು ಗೀತಾಚಾರ್ಯನ ಕ್ಷೇತ್ರವಿದು ಭಕ್ತಿ ಕಂಬನಿಯ ಕೋಡಿ ಉಡುಪಿದು ಉಡುಪಿದು ಗೀತಾಚಾರ್ಯನ ಕ್ಷೇತ್ರವಿದು ಮಧ್ವಾಚಾರ್ಯರು ಸ್ಥಾಪಿಸಿದಂತ ಕೃಷ್ಣಮೂರ್ತಿ ಗೀತಾಚಾರ್ಯನ ಕ್ಷೇತ್ರವಿದು. ನನಗೆ ಇದು ಎನ್ಕರೇಜ್ ಮಾಡಿ ಇವಾಗ ಮಾತಾಡಿ ಪರವಾಗಿಲ್ಲ ಅಂತ ಹೇಳಿದರೆ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸಿ ನಂತರ ನಂದು ಆರಂಭ ಮಾಡ್ತೀನಿ. ಶ್ರೀ ಗಣೇಶಾಯ ನಮಃ, ಶ್ರೀ ಆಂಜನೇಯಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಶೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರೇತ್. ಮಹಾಭಾರತದಲ್ಲಿ ಕುರುಕ್ಷೇತ್ರದಲ್ಲಿ 18 ದಿನ ಯುದ್ಧ ನಡೆಯುತ್ತೆ. ಮೊದಲನೇ ದಿನ ಶ್ರೀಕೃಷ್ಣ ಪರಮಾತ್ಮ ಪಾರ್ಥಸಾರಥಿಯಾಗಿ ರಣರಂಗಕ್ಕೆ ಬರ್ತಾನೆ, ಕುರುಕ್ಷೇತ್ರಕ್ಕೆ ಆಗಮಿಸ್ತಾನೆ. ಅವನಿಗೆ ಯಾವ್ದಕ್ಕ ಪಾರ್ಥಸಾರಥಿ ಅಂತ ಹೆಸರು ಬಂತು ಅಂದ್ರೆ, ಪಾರ್ಥ ಅಂದ್ರೆ ಅರ್ಜುನ ಸಾರಥ್ಯವನ್ನು ಅಂದ್ರೆ ಅರ್ಜುನ ರಥವನ್ನು ನಡೆಸೋವನಾಗಿ ಶ್ರೀಕೃಷ್ಣ ಪಾರ್ಥಸಾರಥಿ ಆಗ್ತಾನೆ. ಅವನು ರಣರಂಗಕ್ಕೆ ಬಂದ್ಮೇಲೆ ಅಲ್ಲಿ ಅರ್ಜುನ ಹೇಳ್ತಾನೆ, ಎಲ್ಲಿ ನಿಲ್ಲಿಸ್ಬೇಕು ನಿನ್ನ ರಥವನ್ನ ಅಂತ ಕೃಷ್ಣ ಕೇಳಿದಾಗ ಅರ್ಜುನ ಹೇಳ್ತಾನೆ, ಉಭಯೋರ್ ಮಧ್ಯೆ ಅಂತ, ಅಂದ್ರೆ 2 ಪಕ್ಷಗಳ ಮಧ್ಯದಲ್ಲಿ ನೀ ನಿಲ್ಲಿಸು ಅಂತ. ಸರಿ, ನಿಲ್ಲಿಸ್ತಾನೆ. ಆಮೇಲೆ ಅರ್ಜುನ ಏನ್ ಮಾಡ್ತಾನೆ, ಎಲ್ಲಾರನ್ನೂ ಒಂದ್ಸಲ ನೋಡ್ತಾನೆ. ನೋಡಿದ್ರೆ ಒಂದ್ ಕಡೆ ಭಕ್ತ ಬಾಂಧವರು, ಮತ್ತೊಂದು ಕಡೆ ತನಗೆ ವಿದ್ಯೆ ಹೇಳ್ಕೊಟ್ಟ ದ್ರೋಣಾಚಾರ್ಯರು, ಕೃಪಾಚಾರ್ಯರು ಅವರೆಲ್ಲ ಇರ್ತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ತನ್ನ ಬೆಳೆಸಿ ದೊಡ್ಡವನಾಗಿ ಮಾಡಿ ಇಷ್ಟೆಲ್ಲ ಮಾಡಿದವರು ಭೀಷ್ಮಾಚಾರ್ಯರು ಇರ್ತಾರೆ, ತಾತ ಭೀಷ್ಮಾಚಾರ್ಯರು ಇರ್ತಾರೆ. ಇವ್ರನ್ನೆಲ್ಲ ನೋಡ್ಬಿಟ್ಟು ಏನಾಗುತ್ತೆ, ಅವನ ಮನಸ್ಸಿನಲ್ಲಿ ಒಂದು ರೀತಿಯಾದ ಕಳವಳ ಶುರು ಆಗ್ಬಿಡುತ್ತೆ, ವಿಷಾದ ಆಗತ್ತೆ. ತನಗೆ ಈ ಯುದ್ಧ ಮಾಡೋದಕ್ಕೆ ಇಷ್ಟನೇ ಇಲ್ಲ ನನಗೆ, ಯಾತಕ್ಕೆ ಕೃಷ್ಣ ಹೀಗೆ ಹೇಳ್ತಾ ಇದ್ದಾನೆ ಯುದ್ಧ ಮಾಡು ಅಂತ, ನಾ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅವನ ಶಸ್ತ್ರನ್ನೆಲ್ಲ ತಗೊಂಡು ರಥದಿಂದ ಇಳಿದ್ಬಿಟ್ಟು ಕೆಳಗಡೆ ಕೂತ್ಕೊಂಡ್ಬಿಡ್ತಾನೆ. ಸರಿ, ಇಲ್ಲಿ ಈ ಪಕ್ಕದಲ್ಲಿ ಏನಾಗಿದೆ, ಹಸ್ತಿನಾಪುರದ ರಾಜಧಾನಿಯಲ್ಲಿ ಧೃತರಾಷ್ಟ್ರ ರಾಜ, ಅವನು ಸಂಜಯನನ್ನ ಕೇಳ್ತಾನೆ, ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯುಯೋತ್ಸವ ಮಾಮಕ ಪಾಂಡವಶ್ಚೈವ ಕಿಮಕುರ್ವತ್ತು ಸಂಜಯ ಅಂತ ಕೇಳ್ತಾನೆ. ಏನ್ ನಡೀತಾ ಇದೆ ಅಲ್ಲಿ, ನಮ್ಮವರಿಗೂ ಮತ್ತೆ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ ಹೇಳು ಅಂತ. ಆ ಟೈಮಿಗೆ ಸರಿಯಾಗಿ ಇವರು ಬರ್ತಾರೆ, ವೇದವ್ಯಾಸರು ಬರ್ತಾರೆ. ವ್ಯಾಸರಿಗೆ ನಾವು ಹೇಳ್ತೀವಲ್ಲ, ಕೃಷ್ಣಾಯ ವಾಸುದೇವಾಯ ವಾಸುದೇವಾಯ ವಿಷ್ಣುವೇ ವಾಸುದೇವ ಅಂತ. ಅಷ್ಟು ವೇದವ್ಯಾಸರಿಗೆ ಅಷ್ಟೊಂದು ಶಕ್ತಿ ಇರುತ್ತೆ, ಯಾಕೆಂದ್ರೆ ತಪೋಬಲ ಇರುತ್ತೆ ಅದೆಲ್ಲಾನು. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಸಂಜಯನಿಗೆ ಒಂದು ಸ್ಪೆಷಲ್ ವರ ಕೊಡ್ತಾರೆ. ಆ ವರದಲ್ಲಿ ಅವನು ಕೂತ ಜಾಗದಲ್ಲೇ ಎಲ್ಲಾನು ನೋಡ್ಬೋದು, ಮತ್ತೆ ಅವ್ರ ಮಾತನ್ನು ಕೇಳಿಸ್ಕೋಬಹುದು. ಆ ರೀತಿಯಾದ ಒಂದು ಬಲ ಅವನಲ್ಲಿ ಬರುತ್ತೆ. ನಾವು ಇವಾಗ ಏನ್ ಮಾಡ್ತೀವಿ, ಎಲ್ಲೋ ಲೈವ್ ಪ್ರೋಗ್ರಾಮ್ ನಡೀತಾ ಇದ್ರೆ ಇಲ್ಲಿ ಕೂತ್ಕೊಂಡು ರಿಮೋಟ್ನಲ್ಲಿ ಟಿವಿಲಿ ನೋಡ್ಬಿಡ್ತೀವಿ. 5000 ವರ್ಷದ ಹಿಂದೆ ಆ ಥರ ಯಾವುದು ಇರಲಿಲ್ಲ. ಆವಾಗ ಇದ್ದಿದ್ದೆಲ್ಲ ಬರೀ ಋಷಿಮುನಿಗಳ ತಪೋ ಪ್ರಭಾವ, ಅದರಿಂದ ಬೇಕಾದಷ್ಟು ಮಾಡಿದ್ದಾರೆ ಅವರು, ಅಷ್ಟೇ ವಿನಃ ಅವ್ರಿಗೆ ಈ ಥರ ಏನು ಸಲಕರಣೆಗಳು ಇರಲಿಲ್ಲ. ಮತ್ತು ಅವನೇನ್ ಮಾಡ್ತಾನೆ, ಈ ಕ್ರಿಕೆಟ್ನಲ್ಲಿ ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾರಲ್ಲ, ಹಾಗೆ ಸಂಜಯ್ ಏನ್ ಮಾಡ್ತಾನೆ, ಪ್ರತಿಯೊಂದನ್ನು ಏನೇನ್ ನಡೆಯುತ್ತೋ ಕುರುಕ್ಷೇತ್ರದಲ್ಲಿ ಅದನ್ನೆಲ್ಲ ಧೃತರಾಷ್ಟ್ರನಿಗೆ ಹೇಳ್ತಾ ಇರ್ತಾನೆ. ಸರಿ, ಇಲ್ಲಿ ಏನಾಗುತ್ತೆ, ಈ ಅರ್ಜುನ ಕೆಳಗಡೆ ಕೂತ ತಕ್ಷಣ ಕೃಷ್ಣ ಏನ್ ಮಾಡ್ತಾನೆ, ಅವನಿಗೆ ಉಪದೇಶ ಮಾಡ್ತಾನೆ, ಬೇಕಾದಷ್ಟು ವಿಚಾರಗಳನ್ನ ಹೇಳ್ತಾನೆ. ಹೇಗಿರ್ಬೇಕು, ಧರ್ಮ ಅಂದ್ರೇನು, ಯಾವುದು ಅದು ಇದು ಎಲ್ಲ ಹೇಳ್ಬಿಟ್ಟು, ಆಮೇಲೆ ಕ್ಷತ್ರಿಯ ಧರ್ಮ ಏನು, ಕ್ಷತ್ರಿಯರು ಅಧರ್ಮವನ್ನ ಮೆಟ್ಟಿ ಧರ್ಮವನ್ನ ಸ್ಥಾಪನೆ ಮಾಡಬೇಕು, ನೀನೇನು ಒಳ್ಳೆ ಹೀಗೆ ಕೂತಿದ್ಯಾ ಅಂತ.
ಅದಕ್ಕೆ ಅವನು ಅರ್ಜುನ ಹೇಳ್ತಾನೆ, ಇಲ್ಲ ನಾ ಇವ್ರನ್ನೆಲ್ಲ ಕೊಂದು ಆ ರಾಜ್ಯ ಇದು ಪಟ್ಟಾಭಿಷೇಕ ನನಗೆ ಬೇಕಾಗಿಲ್ಲ, ನಾ ಬೇಕಾದ್ರೆ ಭಿಕ್ಷೆ ಬೇಡ್ಬಿಟ್ಟಾದ್ರೂ ನಾನು ಜೀವನ ಮಾಡ್ಕೊಳ್ತೀನಿ, ನನಗೆ ಬೇಡ ಅಂತ ಹೇಳ್ತಾನೆ. ಹಾಗಲ್ಲ, ಇದು ಹೀಗೆ ನೀನು ಮಾಡಬೇಕು, ಇದರ ಅಧರ್ಮ ಬಹಳ ಜಾಸ್ತಿ ಆಗೋಗ್ಬಿಡುತ್ತೆ, ಧರ್ಮ ಹೋಗ್ಬಿಡುತ್ತೆ, ಅದು ನನಗೆ ಸಹಿಸೋಕ್ಕಾಗಲ್ಲ ಅಂತ ಆಮೇಲೆ ವಿಶ್ವರೂಪ ದರ್ಶನ ಕೊಡ್ತಾನೆ. ಆಮೇಲೆ ಎಲ್ಲ ಹೇಳಿ ಅವನಿಗೆ ಸಮಾಧಾನ ಮಾಡಿ ಸುಮಾರು 18 ಚಾಪ್ಟರ್ಸ್ ಇದೆ ಇದರಲ್ಲಿ ಭಗವದ್ಗೀತೆ. ಇದು ಈ ಸಂವಾದ ಭಗವದ್ಗೀತೆ ಆಗುತ್ತೆ. ಈ ಕೃಷ್ಣ ಮತ್ತು ಅರ್ಜುನರ ನಡುವೆ ನಡೆದ ಸಂವಾದವೇ ಭಗವದ್ಗೀತೆ ಎನ್ನುವ ಒಂದು ದೊಡ್ಡ ರತ್ನ ನಮಗೆ ದೊರೆಯಿತು. ಇದರಲ್ಲಿ 18 ಚಾಪ್ಟರ್ ಇದೆ. ಈ ಕೊನೆ ಚಾಪ್ಟರ್ನಲ್ಲಿ 18ನೇ ಚಾಪ್ಟರ್ನಲ್ಲಿ ಲಾಸ್ಟ್ ಕನ್ಕ್ಲೂಡಿಂಗ್ ಸೆಂಟೆನ್ಸ್ ಒಂದಿದೆ. ಅದು ಸಂಜಯ ಹೇಳ್ತಾನೆ ಇವಾಗ ಧೃತರಾಷ್ಟ್ರನಿಗೆ, ಏನಂದ್ರೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾತ್ರೋ ಧನುರ್ಧರಃ ತತ್ರ ಶ್ರೀ ವಿಜಯೋಭೂತಿರ್ ಧ್ರುವಾನೇತಿರ್ಮತಿರ್ಮಮ ಅಂತ ಹೇಳ್ತಾನೆ. ಅಂದ್ರೆ ಎಲ್ಲಿ ಯೋಗೇಶ್ವರನಾದ ಕೃಷ್ಣನಿರ್ತಾನೋ ಮತ್ತು ಧನುರ್ಧಾರಿಯಾದ ಗಾಂಡೀವಿ ಅರ್ಜುನ ಇರ್ತಾನೋ ಅಲ್ಲೇ ಸಂಪತ್ತು, ಧೈರ್ಯ, ಇದು ಜಯ ಎಲ್ಲವೂ ಇರೋದು ಅಲ್ಲಿ ಮಾತ್ರ ಇರುತ್ತೆ ಅಂತ. ಇನ್ನು ಯುದ್ಧನೇ ಶುರು ಆಗಿಲ್ಲ, ಆವಾಗಲೇ ಧೃತರಾಷ್ಟ್ರನಿಗೆ ಹೇಳ್ಬಿಡ್ತಾನೆ. ಅವಾಗ ಧೃತರಾಷ್ಟ್ರನಿಗೆ ಒಂಥರ ಭಯ ಆಗತ್ತೆ, ಅಯ್ಯೋ ನಾನು ಇದು ಸಂಧಿಗೆ ಒಪ್ಕೋಬೋದಾಗಿತ್ತು, ಅವಾಗ ಕೃಷ್ಣನೇ ಬಂದಿದ್ದ, ಏನು ಮಾಡಲಿಲ್ಲ ನಾನು, ಇವಾಗ ನನ್ನ ಮಕ್ಕಳನ್ನೆಲ್ಲ ಕಳ್ಕೊಂಡ್ಬಿಡ್ತೀನಿ ಅಂತ ಅವನಿಗೆ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಕೃಷ್ಣ ಪಕ್ಷ ಇಲ್ವಲ್ಲ, ಅವ್ರ ಆಪೋಸಿಟ್ ಪಕ್ಷದಲ್ಲಿ ಇರ್ತಾರಲ್ಲ, ಅದಕ್ಕೋಸ್ಕರ. ಆಮೇಲೆ ಏನು ಮಾಡೋಕ್ಕಾಗಲ್ಲ, ಅವಾಗ ಅವನೇನು ಇದು ಅವನ ಸ್ಥಿತಿ ಒಂಥರ ಇರುತ್ತೆ. ಕೊನೆಗಿದು ಈ ಕೃಷ್ಣ ಇವನಿಗೆ ಅರ್ಜುನ್ಗೆ ಏನಾಗುತ್ತೆ, ಬಹಳವಾಗಿ he ಸ್ಯಾಟಿಸ್ಫೈಡ್ ವಿತ್ ಆಲ್ ದ ಫ್ಯಾಕ್ಟರ್ಸ್ ವಾಟ್ ಎವರ್ ಕೃಷ್ಣ ಟೋಲ್ಡ್ ಹಿಮ್. ಅವನು ಸರಿ ತನ್ನ ಶಸ್ತ್ರವನ್ನೆಲ್ಲ ತಗೊಂಡ್ಬಿಟ್ಟು ಮತ್ತೆ ರಥದಲ್ಲಿ ಕೂತ್ಕೊಂಡ್ಬಿಟ್ಟು ಕೃಷ್ಣ, ನಾನು ಇವಾಗ ರೆಡಿಯಾಗಿದ್ದೀನಿ, ನನ್ನ ಸಂಶಯವೆಲ್ಲ ಪರಿಹಾರ ಮಾಡಿದ್ಯಾ ನೀನು, ನನಗೆ ಯಾವ ಸಂಶಯವೂ ಇಲ್ಲ, ನನಗೆ ಧೈರ್ಯವಾಗಿ ಯುದ್ಧ ಮಾಡ್ತೀನಿ ನಾನು. ಹೌದು, ನನ್ನ ಕ್ಷತ್ರಿಯ ಧರ್ಮನ ನಾನು ಕಾಪಾಡಬೇಕು, ಅದಕ್ಕೋಸ್ಕರ ಅಧರ್ಮವನ್ನು ಅಳಿಸಿ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅವನು ಒಪ್ಕೊಳ್ತಾನೆ ಯುದ್ಧಕ್ಕೆ. ಆವಾಗ ಈ ಕೃಷ್ಣ ಏನ್ ಮಾಡ್ತಾನೆ, ತನ್ನ ಪಾಂಚಜನ್ಯ ಅನ್ನೋ ಶಂಖವನ್ನ ಜೋರಾಗಿ ಊದ್ತಾನೆ. ಅಂದ್ರೆ ಅದು ಇದು ಕೊಟ್ಟ ಹಾಗೆ, ಯುದ್ಧಕ್ಕೆ ನಾವು ರೆಡಿ ಆಗಿದ್ದೀವಿ ಅನ್ನೋ ಒಂದು ವಾರ್ನಿಂಗ್ ಕೊಟ್ಟ ಹಾಗೆ. ಸರಿ, ಎಲ್ರೂ ಅವರ ಶಂಖವನ್ನ ತಗೊಂಡು ಎಲ್ರೂ ಊದ್ತಾರೆ. ಅದು ಆ ಶಂಖದ ನಾದ ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ಏನು ಆಕಾಶದವರೆಗೂ ಹೋಗ್ಬಿಡುತ್ತೆ. ಎಲ್ಲರಿಗೂ ಒಂದು ರೀತಿಯಾದ ಭಯ, ಭೀತಿ, ಅದು ಏನಂದ್ರೆ ಇದು ಯುದ್ಧ ಆಗತ್ತೆ ಅನ್ನೋ ಒಂದು ಸಂಕೇತ ಕೊಡುತ್ತೆ. ಹಾಗಾಗಿ ಏನಾಗುತ್ತೆ, ಇವಾಗ 18 ದಿನ ಯುದ್ಧ ನಡೆಯುತ್ತೆ. ನಡೆದ್ಮೇಲೆ 18ನೇ ದಿನ ಏನಾಗುತ್ತೆ, ಎಲ್ಲ 18 ಅಕ್ಷೋಹಿಣಿ ಸೈನ್ಯನು ಮಣ್ಣು ಪಾಲಾಗತ್ತೆ. ಎಲ್ಲ ಬೇಕಾದಷ್ಟು ಇದು ಈ ಕಡೆ ಪಾಂಡವರ ಕಡೆನೂ ತುಂಬಾ ಜನ ಹೋಗ್ತಾರೆ, ಅಭಿಮನ್ಯು, ಆಮೇಲೆ ಉಪ ಪಾಂಡವರು ಅಂತವರೆಲ್ಲ ಬೇಕಾದಷ್ಟು ವೀರರೆಲ್ಲ ಹೋಗ್ಬಿಟ್ಟಿರ್ತಾರೆ. ಮತ್ತೆ ಈ ಕಡೆ ಕುರು ವಂಶದಲ್ಲಿ ಯಾರು ಇರಲ್ಲ, ಅವ್ರ ಮಕ್ಕಳೆಲ್ಲ ಧೃತರಾಷ್ಟ್ರ ಮಕ್ಕಳು ಎಲ್ಲರೂ ಹೋಗ್ಬಿಟ್ಟಿರ್ತಾರೆ. ಆದ್ರೆ ಒಬ್ಬ ಉಳಿದಿರ್ತಾನೆ. ಅವನು ಯಾರು ಅಂದ್ರೆ ಧೃತರಾಷ್ಟ್ರನಿಗೆ ಈ ಗಾಂಧಾರಿಯ ಸಖಿಗೆ ಹುಟ್ಟಿದ ಒಬ್ಬ ಮಗ ಯುಯುತ್ಸು ಅಂತ. ಅವನು ಯಾವಾಗಲೂ ಧರ್ಮದಲ್ಲೇ ಇರ್ತಾನೆ. ಅದಕ್ಕೆ ನಾವು ಹೇಳ್ತೀವಲ್ಲ, ಧರ್ಮೋ ರಕ್ಷತೆ ರಕ್ಷಿತಃ ಅಂತ. ಯಾರು ಧರ್ಮವನ್ನ ಕಾಪಾಡ್ತಾರೋ ಅದೇ ಧರ್ಮವೇ ಅವ್ರನ್ನ ಕಾಪಾಡತ್ತೆ ಅಂತ. ಹಾಗಾಗಿ ಅವನಿಗೆ ಅವನೊಬ್ಬ ಉಳ್ಕೊಂಡಿರ್ತಾರೆ. ಆಮೇಲೆ ಇವ್ರೇನ್ ಮಾಡ್ತಾರೆ, ಕೃಷ್ಣ ಏನ್ ಮಾಡ್ತಾನೆ, ಪಾಂಡವರನ್ನೆಲ್ಲ ಕರ್ಕೊಂಡು ಅಲ್ಲಿ ಭೀಷ್ಮಾಚಾರ್ಯರು ಮಲಗಿರ್ತಾರೆ. ಅದು ಎಲ್ಲಿ ಮಲಗಿರ್ತಾರೆ, ಯಾವಾಗ ಎಲ್ಲೆಲ್ಲೂ ನೋವು ಅವ್ರಿಗೆ. ಅವರು ಇಚ್ಛಾ ಮರಣಿ, ಯಾವಾಗ ಬೇಕಾದ್ರೂ ಹೋಗ್ಬಿಡ್ಬೋದಾಗಿತ್ತು. ಆದ್ರೆ ಅವ್ರೇನ್ ಮಾಡ್ತಾರೆ, ಉತ್ತರಾಯಣ ಕಾಲಕ್ಕೋಸ್ಕರ ಕಾಯ್ತಾ ಹಾಗೇ ಕಷ್ಟ ಪಟ್ಕೊಂಡು ಮಲ್ಕೊಂಡಿರ್ತಾರೆ. ಸರಿ, ಕೃಷ್ಣ ಪಾಂಡವರು ಎಲ್ಲ ಹೋದಾಗ ಅವ್ರನ್ನ ನೋಡಿ ತುಂಬಾ ಸಂತೋಷ ಆಗೋಗುತ್ತೆ ಅವ್ರಿಗೆ, ಭೀಷ್ಮಾಚಾರ್ಯರಿಗೆ. ನನ್ನ ಕೊನೆ ಉಸಿರು ಹೊತ್ತಿಗೆ ನಾನು ಕೃಷ್ಣ ನೋಡೋ ಹಾಗಾಯ್ತಲ್ಲ, ಎಂಥ ಒಳ್ಳೆ ಸಂದರ್ಭ ಬಂತು ಅಂತ. ಆಮೇಲೆ ಏನಾಗುತ್ತೆ, ಕೃಷ್ಣ ಏನ್ ಮಾಡ್ತಾನೆ, ಭೀಷ್ಮಾಚಾರ್ಯರ ತಲೆಯಿಂದ ಕಾಲವರೆಗೂ ಅವ್ರ ದೇಹನ ಸವರ್ತಾನೆ ಹೀಗೆ. ಅದಾದ ತಕ್ಷಣ ಅವನ ಹಸ್ತದ ಇದು ಸ್ಪರ್ಶ ಯಾವಾಗ ಆಗುತ್ತೋ ಆವಾಗ ಭೀಷ್ಮಾಚಾರ್ಯರಿಗೆ ಒಂದು ರೀತಿಯಾದ ಶಕ್ತಿ ಬರುತ್ತೆ. ಅವರು ಆ ನೋವೆಲ್ಲ ಹೊರಟೋಗುತ್ತೆ ಅವ್ರಿಗೆ. ಆಮೇಲೆ ಆ ರಕ್ತಸ್ರಾವ ನಿಂತು ಹೋಗ್ಬಿಡುತ್ತೆ. ಆಮೇಲೆ ಅವ್ರಿಗೆ ಏನಾಗುತ್ತೆ, ಇದು ನೋಡ್ತಾನೆ ಇರ್ತಾರೆ. ಇದು ಸರಿ, ಕೃಷ್ಣ ಹೇಳ್ತಾನೆ ಅವಾಗ ಯುಧಿಷ್ಠಿರನಿಗೆ, ನೀನ್ ನೋಡು, ಇವಾಗ ಅವ್ರನ್ನ ಕೇಳು, ಅವ್ರು ಮಹಾಜ್ಞಾನಿ,
ಬೇಕಾದಷ್ಟು ವಿದ್ಯೆ ತಿಳಿದವರು, ತುಂಬ ಇದು ಜ್ಞಾನ ಇದೆ ಅವರಿಗೆ, ಅದಕ್ಕೆ ಪಾಂಡಿತ್ಯ ಇದೆ ಅವ್ರಿಗೆ. ಅವ್ರನ್ನ ಧರ್ಮನೀತಿ ಆಮೇಲೆ ಮಿಕ್ಕಿದೆಲ್ಲನೂ ಶಾಸ್ತ್ರಗಳು ಏನೇನು ಬೇಕೋ ಅದನ್ನೆಲ್ಲ ಕೇಳ್ಕೊ, ನೀನು ಡೌಟ್ ಎಲ್ಲ ಕ್ಲಿಯರ್ ಮಾಡ್ಕೋ. ಯಾಕೆಂದರೆ ನೆಕ್ಸ್ಟು ನೀನು ಸಿಂಹಾಸನ ಏರುವಂಥ ಆಪರ್ಚುನಿಟಿ ಇವಾಗ ಬಂದಿದೆ, ಅದಕ್ಕೋಸ್ಕರ ನೀನು ಇವಾಗ ಕೇಳು ಅಂತ ಹೇಳ್ತಾನೆ. ಸರಿ ಅಂತ ಇವನೇನು ಮಾಡ್ತಾನೆ, ಭೀಷ್ಮಾಚಾರ್ಯರಿಗೆ ಬೇಕಾದಷ್ಟು ಕ್ವಶನ್ಸ್ನ ಹಾಕ್ತಾನೆ. ಭೀಷ್ಮಾಚಾರ್ಯರು ಕೂಡ ಅದಕ್ಕೆ ಸರಿಯಾದ ಸಮಂಜಸವಾದ ಉತ್ತರ ಕೊಟ್ಕೊಂಡು ಹೋಗ್ತಾರೆ. ಈ ಸಂವಾದ ಇದೆಯಲ್ಲ, ಭೀಷ್ಮರಿಗೂ ಮತ್ತೆ ಯುಧಿಷ್ಠನಿಗೆ ನಡೆದ ಈ ಸಂವಾದವೇ ಶ್ರೀ ವಿಷ್ಣು ಸಹಸ್ರನಾಮವಾಗಿ ಹೊರಬಂದ ಮತ್ತೊಂದು ದೊಡ್ಡ ರತ್ನ. ನಾವು ಯಾತಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಏನು ಭಗವದ್ಗೀತೆಗೂ ಮತ್ತೆ ವಿಷ್ಣು ಸಹಸ್ರನಾಮಕ್ಕೂ? ಯುದ್ಧ ಭೂಮಿಯಲ್ಲಿ ನಡೆದಿದ್ದಕ್ಕೆ ಅದಕ್ಕೆ ಅಷ್ಟೊಂದು ಪ್ರಾಶಸ್ತ್ಯ ಕೊಡಬೇಕೇ ಅಂತ ನಿಮಗೆ ಡೌಟ್ ಬರ್ಬೋದು, ಕೆಲವರಿಗೆ ಡೌಟ್ ಬರ್ಬೋದು. ಅದೇನಂದ್ರೆ ಬರೀ ಯುದ್ಧ ಭೂಮಿ ಅಲ್ಲ, ಅದು ಧರ್ಮಕ್ಷೇತ್ರ. ಅದು ಅದಕ್ಕೆ ಫಸ್ಟ್ ಸೆಂಟೆನ್ಸೇ ಬರುತ್ತೆ, ಅದು ಫಸ್ಟ್ ವರ್ಡೇ ಬರುತ್ತೆ ಇದರಲ್ಲಿ ಭಗವದ್ಗೀತೆಯಲ್ಲಿ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯೋತ್ಸವ ಮಾಮಕ ಪಾಂಡವ ಶೈವ ಕಿಮ ಕೊಡುವತ್ತು ಸಂಜಯ ಅಂತ ಒಂದು ಕ್ವಶನ್ ಕೇಳಿರ್ತಾರಲ್ಲ, ಅದಕ್ಕೆ ಇವನು ಆನ್ಸರ್ ಮಾಡಾಯ್ತು ಅವನು, ಯಾರು ಸಂಜಯ. ಹಾಗೆ ಅದಕ್ಕೆ ಧರ್ಮಕ್ಷೇತ್ರ ಆಗಿರೋದ್ರಿಂದ ಒಂದೇನಂದ್ರೆ ಈ ಭಗವದ್ಗೀತೆ ಉಪದೇಶ ಆಗುವಾಗ ಕೃಷ್ಣನಿಂದಲೇ ಆಯ್ತು, ಕೃಷ್ಣನ ವಾಣಿ ಅದು, ಕೃಷ್ಣನೇ ಹೇಳಿದ್ದು. ಇಲ್ಲಿ ಕೃಷ್ಣ ಕೇಳಿದ್ದು. ಈ ವಿಷ್ಣು ಸಹಸ್ರನಾಮ ಆಗ್ತಾ ಇರುವಾಗ ಅವರಿಬ್ಬರು ಸಂವಾದ ಆಗುವಾಗ ನಿಂತ್ಕೊಂಡು ಕೃಷ್ಣ ಕೇಳ್ತಾ ಇರ್ತಾನೆ. ಎಲ್ಲಿ ನಿಂತ್ಕೊಂಡಿರ್ತಾನೆ? ಯುದ್ಧ ಭೂಮಿಯಲ್ಲಿ ನಿಂತಿರ್ತಾನೆ. ಆಮೇಲೆ ಅದು ಎಲ್ಲೋ ವಾರೆಲ್ಲ ಕಂಪ್ಲೀಟ್ ಆದ್ಮೇಲೆ 18 ದಿನದ ವಾರ್ ಕಂಪ್ಲೀಟ್ ಆಯ್ತು ಅಂದ್ರೆ, ಯುದ್ಧ ಆಯ್ತು ಅಂದ್ರೆ ಯಾವ ರೀತಿ ಇರ್ಬೋದು ಯುದ್ಧ ಭೂಮಿ ಅಲ್ವಾ? ಅಂತಹ ಭೂಮಿಯಲ್ಲಿ ಕೃಷ್ಣ ನಿಂತ್ಕೊಂಡು ಕೇಳ್ತಾನೆ ಅಂದ್ರೆ ಎಷ್ಟು ಪ್ರಶಸ್ತವಾದ್ದು ವಿಷ್ಣು ಸಹಸ್ರನಾಮ. ಇಲ್ಲಿ ವಾರದಲ್ಲಿ 5 ದಿನ ಹಾಕ್ತಾರೆ. ಅದಕ್ಕೆ ನನ್ನ ವಿನಂತಿ ಏನಂದ್ರೆ, ದಯವಿಟ್ಟು ಎಲ್ಲರೂ ಅದನ್ನ ಕೇಳಬೇಕು. ನಿಮ್ಮ ಫ್ಲೋರ್ನಲ್ಲೇ ಇದ್ರೂ ಪರವಾಗಿಲ್ಲ, ಇಲ್ಲಿ ಕೆಳಗಡೆ ಬಂದರೂ ಪರವಾಗಿಲ್ಲ, ದಯವಿಟ್ಟು ಕೇಳಿಸ್ಕೊಳ್ಳಿ. ಯಾಕೆಂದ್ರೆ ಇದರಿಂದ ನಾವೆಲ್ಲ ಕೇಳೋದ್ರಿಂದ ಅದೇನು ಕೃಷ್ಣನ ಉದ್ಧಾರ ಮಾಡೋಕ್ಕಾಗಲ್ಲ, ನಾವು ಅದರಿಂದ ಉದ್ಧಾರ ಆಗಲ್ಲ. ಅವನು ನಮ್ಮ ಉದ್ಧಾರಕ್ಕೆ ಅಥವಾ ನಮ್ಮ ಪಾಪನ ಕಳ್ಕೊಳ್ಳೋಕ್ಕೆ ಅದೊಂದು ರೀತಿಯ ಉಪಾಯ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ನಾವೆಲ್ಲರೂ ಅದನ್ನ ಕೇಳೋದಕ್ಕೆ ಅದೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮತ್ತೊಂದು ರಿಕ್ವೆಸ್ಟ್ ಏನಂದ್ರೆ, ಈ ಭಗವದ್ಗೀತೆ ಅದೇ ಆಮೇಲೆ ಓದ್ತೀನಿ, ಭಗವದ್ಗೀತೆನ ಒಂದು ದಿನಕ್ಕೆ ಅಟ್ಲೀಸ್ಟ್ 5 ಸ್ಟ್ಯಾನ್ಸಸ್ ಎಲ್ಲರೂ ಓದಿದ್ರೆ ಒಳ್ಳೇದು. ಆನ್ ಭಗವದ್ಗೀತಾ ಕಾಂಪಿಟೇಷನ್ಸ್ ಮಾಡ್ತಾರೆ. ಅಂಡ್ ಪದ್ಮಶ್ರೀ ಅವಾರ್ಡ್ goes to Brazil's Jonas Maceta for spreading the knowledge of Vedas and Bhagavad Gita across the world. He is dressed like a monk. Once a mechanical engineer, is deeply influenced by Indian spirituality. ಭಗವದ್ಗೀತಾ ಎಲ್ಲ ದೇಶಕ್ಕೂ, ಎಲ್ಲ ಕಾಲಕ್ಕೂ, ಎಲ್ಲ ಜನಾಂಗಕ್ಕೂ ಮತ್ತು ಎಲ್ಲ ವಯಸ್ಸಿನವರಿಗೂ ಸಂದೇಶ ನೀಡುತ್ತೆ. ಅದು ಅದಕ್ಕೋಸ್ಕರ ಎಲ್ಲರೂ ಭಗವದ್ಗೀತೆ ಓದೋದು ಬಹಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಮತ್ತು ನನ್ನ ವಿನಂತಿ. ನೆಕ್ಸ್ಟ್, ಶ್ರೀ ಶಂಕರಾಚಾರ್ಯರು ಅವರ ಭಜಗೋವಿಂದಂ ಕೃತಿಯಲ್ಲಿ ಗೇಯಂ ಗೀತಾ ನಾಮ ಸಹಸ್ರಂ ಎಂದು ಹೇಳಿದ್ದಾರೆ. ಆಮೇಲೆ ವಿಷ್ಣು ಸಹಸ್ರನಾಮ ಪ್ರತಿ ನಾಮಕ್ಕೆ 100 ಅರ್ಥಗಳಿರುತ್ತೆ. ಹೀಗಾಗಿ ಒಮ್ಮೆ ವಿಷ್ಣು ಸಹಸ್ರನಾಮವನ್ನು ಶ್ರದ್ಧಾಪೂರ್ವಕವಾಗಿ ಕೇಳಿದ್ರೆ ಅಥವಾ ಹೇಳಿದ್ರೆ, ಪರಮಾತ್ಮನ 1,00,000 ನಾಮಗಳನ್ನು ಜಪ ಮಾಡಿದರೆ ಬರುವಷ್ಟು ಪುಣ್ಯ ಲಭಿಸುತ್ತದೆ. ಸಮಸ್ತ ಮಾನವ ಕೋಟಿಯ ಉದ್ಧಾರಕ್ಕೆ ಇರುವ ಸ್ತೋತ್ರ ವಿಷ್ಣು ಸಹಸ್ರನಾಮ. ಕಲಿಯುಗದಲ್ಲಿ ಜನರಿಗೆ ಶ್ರೀ ವಿಷ್ಣು ಸಹಸ್ರನಾಮ ಅಗತ್ಯ. ಈ ಸ್ತೋತ್ರವನ್ನು ಭಕ್ತಿಯಿಂದ ಪಾರಾಯಣ ಮಾಡುವುದೇ ತಪಸ್ಸು. ಇವಾಗ ನಾವು ತಪಸ್ ಮಾಡಲ್ಲ, ನಾವು ಮೆಡಿಟೇಷನ್ ಮಾಡಲ್ಲ, 10 ನಿಮಿಷ ತಪಸ್ ಮಾಡ್ತೀವಲ್ಲ ವರ್ಷಾಂತರ ಗಟ್ಟಲೆ ಹಳೆಯ ಕಾಲದಲ್ಲಿ ಮಾಡೋ ಹಾಗೆ, ಅದು ಬೇಡ. ದೇವ್ರದ್ದು ಸ್ಮರಣೆ ಆಗತ್ತೆ, ದೇವರ ನಾಮಗಳನ್ನ ಓದೋಣ ಅಂತ ಹೇಳೋಣ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಧನ್ಯವಾದಗಳು. ಸ್ಪೆಷಲ್ ಧನ್ಯವಾದ ಹೇಮಾ ಮೇಡಮ್ ಅಂಡ್ ಲಲಿತಾ ಮೇಡಮ್ ಆಲ್ಸೋ. ಐ ವಾಂಟೆಡ್ ಹರ್ ಟು ಬಿ ಪ್ರೆಸೆಂಟ್ ಹಿಯರ್. ದಟ್ ವಾಸ್ ಮೈ ರಿಕ್ವೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಗೋದಾವರಿ ಅಮ್ಮ. ಇಲ್ಲಿ ಕೆಲವೊಂದು ವಿಷಯ ನಮಗೆ ಗೊತ್ತಿತ್ತು, ಆದರೆ ಕೆಲವೊಂದು ವಿಷಯ ಗೊತ್ತಿರಲಿಲ್ಲ, ಅದನ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನಿನ್ನೊಡೆಯ ಎಲ್ಲಿಹನು ಎಂದು ನುಡಿಯೇ ದೃಢ ಭಕ್ತಿಯಲಿಯೋ
ಬಿಡದೆ ನಿನ್ನನು ಮರಗಿಸೆ ದೃಢವ ಕೃತಿಯರಿಸು ಬಿಡದೆ ನಿನ್ನನು ಮರಗಿಸೆ ಸಡಗರರಿ ಗಂಗದಿಂದೊಡರೆ ನರಹರಿಯೇ ಬಾಗಿಲನು ತೆರೆದು ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ ಗದೆಯನ್ನು ಹಿಡಿದಿರುವ ವೀರ ಭೀಮ ಕೊಳಲನ್ನು ಹಿಡಿದು ನಿಂತಿರುವೆ ಶ್ಯಾಮ ನಿನಗಿರುವ ಇನ್ನೊಂದು ಹೆಸರು ಪ್ರೇಮ ನಿನ್ನ ಪ್ರೇಮವ ನಮಗೆ ಇರಲಿಲ್ಲ ನಿನ್ನ ಕಡಲೆನಾದಾಗಬೇಕೆಂದು ಮನೆ ಕಡೆಗೆ ಕಲಿಸೋ ಗೋಪಿಗೆ ಮಾಡಿರ ಗೊಂಬಲ್ಲು ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ ಬಾ ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ ಗದೆಯನ್ನು ಹಿಡಿದಿರುವ ವೀರ ಭೀಮ ಹೇ ರುಕ್ಮಿಣಿ ಚಲುವೆ ನೀನು ಹೇ ರಾಧಿಕೆ ಕಂಗಳು ಮೀನು ಮಧುರಾಪುರವ ದಾಟಿ ನನ್ನ ಹುಡುಗಿ ಏತಕ್ಕೆ ಬಂದು ಕನಸಿಗೆ ಬರುವುದು ಸನಿಹವ ಇರುವುದು ಅರೆದಡಿ ಬಿಡುವೆ ಶ್ರೀಕೃಷ್ಣ ಸರಸಕ್ಕೆ ಕರೆಯದ ಯುಗಗಳ ಕಳೆದವು ಆರೋ ಸಕ್ಕಳ ಸಂಪನ್ನ ಕಾದು ಕಾದು ಸಾಕಾಗೋಯ್ತು ಬೈರಲಾಗಲ ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ ಗೋಪಾಲ ಬಾ ಗೋವಿಂದ ಬಾ 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 ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ ಗದೆಯನ್ನು ಹಿಡಿದಿರುವ ವೀರ ಭೀಮ ಇಲ್ಲಿ ದ್ವಾಪರ ಯುಗದ ಹಾಡು ಸರಿಯಾಗದು ಸುಮ್ಮನೆ ಓಡು ಕಲಿಕಾಲವು ಚಲುವೆ ನೋಡು ಏಕಾಂತ ಬಯಸಿದೆ ಮನಸ್ಸು ಸಮಯ ಸಲಿಗೆಗೆ ಮಧುಮಯ ಖಳಿಗೆಗೆ ನಿನ್ನ ಜೊತೆ ಇರುವೆವು ಶ್ರೀಕೃಷ್ಣ ಒಲವಿನ ನುಡಿಗೆಲೆ ಹೃದಯವ ಬೆಳಗುವೆ ನಿನ್ನ ಹಾಗೆ ಯಾರಿಲ್ಲ ರಾಧೆ ರಕ್ಕೋ ಬಂದಾಯ್ತಲ್ಲ ಬಾರು ಬೆಣ್ಣ ಕಳ್ಳ ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ ಗೋಪಾಲ ಬಾ ಗೋವಿಂದ ಬಾ ಬಾ all the residents, caretakers, all the office staff, kitchen staff. We thank every one of them. As Mr. Kiran always used to say, our children are the best children. He is absolutely right, on the point. Okay, we thank all the residents who are singing, appreciating. All the thanks to, of course, our kitchen team, Siddhu, Amalya, Aishwarya, and Chandrakala, all the housekeeping staff, assistant nurse, of course, Raju, Kirti, and we cannot forget Hema. Thank you so much for our team, Lalitama, Andal Mami, Sriram sir for coming and joining our celebrations yesterday. Unfortunately, we could not have
Sriram sir today. Thank you very much. Emma, Kirti, Raju, Siddhu. including Krishna sir. Krishna sir, you have to say, I can't say myself. Okay. And all our caretakers, of course, gents, ladies, especially newcomers, Mr. Mohan D'Souza, one very enthusiastic person. Thank you very much. All your blessings. Thank you very much.